सततं कुरु कर्म त्वं कर्मज्यायो ह्यकर्मणः शरीरयात्रापि च ते न प्रसिद्ध्येद कर्मणः. ಸಂಪೂರ್ಣ ಸಮರ್ಪಣೆ ಅಥವಾ ಫುಲ್ ಡೆಡಿಕೇಶನ್ ಇಂದ ಕೆಲಸ ಮಾಡೋದು ಎಷ್ಟು ಬೆಟರ್ ಅಂದ್ರೆ ಏನು ಕೆಲಸ ಮಾಡದೆ ತಪಸ್ ಮಾಡೋದಕ್ಕಿಂತ ಅದು ಬೆಟ್ರು. ಒಂದ್ ವಿಷಯ ತಲೆಯಲ್ಲಿ ಇಟ್ಕೋ ಅರ್ಜುನ, ಈವನ್ ನಿನ್ನ ದೇಹ ಕೂಡ ಬದುಕಬೇಕಂದ್ರೆ ಅದು ಬೇಸಿಕ್ ಕರ್ಮಗಳನ್ನ ಅಂದ್ರೆ ಬೇಸಿಕ್ ವರ್ಕ್ ಅನ್ನ ಮಾಡ್ಲೇಬೇಕು. ಇವುಗಳನ್ನೆಲ್ಲ ಮಾಡ್ಲಿಲ್ಲ ಅಂದ್ರೆ ಅದೇ ಬದುಕಲ್ಲ ಅಂದ್ಮೇಲೆ ಯೋಚನೆ ಮಾಡು ಕರ್ಮ ಎಷ್ಟು ದೊಡ್ಡದು ಅಂತ. ಇಲ್ಲಿ ನಿತ್ಯ ಕರ್ಮ ಅನ್ನೋ ಪದವನ್ನ ಉಪಯೋಗಿಸಿದ್ದಾರೆ. ಅಂದ್ರೆ ಫಿಕ್ಸೆಡ್ ಆಗಿರುವಂತಹ ಕರ್ಮಗಳು. ಇನ್ನ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ನಮ್ಮ ಪೂರ್ವ ಜನ್ಮಗಳ ಕರ್ಮ ಫಲಗಳು ಮಾಡಲೇ ಬೇಕಾಗಿರುವಂತಹ ಅಥವಾ ಅನುಭವಿಸಲೇ ಬೇಕಾಗಿರುವಂತಹ ಕೆಲಸಗಳು, ಇದನ್ನ ನಿತ್ಯ ಕರ್ಮ ಅಂತಾರೆ. ಮತ್ತೆ ಇನ್ನೊಂದು ಬಗೆ ಇದೆ, ಅದು ಬಂದು ಅನಿತ್ಯ ಕರ್ಮ ಅಂತ. ಅಂದ್ರೆ ಈಗ ಪ್ರೆಸೆಂಟ್ ಜನ್ಮದಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಗಳು. ಇದು ನಮ್ಗೆ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ, ಫಿಕ್ಸೆಡ್ ಇರಲ್ಲ. ಅಂದ್ರೆ ನಮ್ಮ ಮನಸ್ಥಿತಿ ಮೇಲೆ ಟೋಟಲಿ ಡಿಪೆಂಡ್ ಆಗಿರತ್ತೆ. ಆದ್ದರಿಂದ ಇದನ್ನ ಅನಿತ್ಯ ಕರ್ಮ ಅಂತ ಕರೀತಾರೆ.